ಎಲ್ಲರಿಗೂ ನಮಸ್ಕಾರ. ನಾಳೆ ದುರ್ಗಾಷ್ಟಮಿಯಂದು ಮಹಾಗೌರಿಯನ್ನು ಕೂಡ ಪೂಜೆ ಮಾಡ್ತೇವೆ. ಅದರ ಜೊತೆಗೆ ದುರ್ಗಾಷ್ಟಮಿಯ ಕೆಲವು ಆಚರಣೆಗಳನ್ನು ಕೂಡ ಮಾಡ್ತೇವೆ. ನವರಾತ್ರಿ ಸಮಯದಲ್ಲಿ ದುರ್ಗಾ ಸಪ್ತಶತಿ ಮಂತ್ರ ಪಠಿಸೋದ್ರಿಂದ ದುರ್ಗಾದೇವಿ ತುಂಬ ಸಂತೋಷ ಪಡ್ತಾಳೆ ಅಂತಲೇ ಹೇಳ್ತಾರೆ. ಹಾಗೆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ, ಯಶಸ್ಸು ಸಿಗುತ್ತದೆ, ಹಾಗೂ ಸಂಪತ್ತು ಸಮೃದ್ಧಿ ಇವುಗಳೆಲ್ಲವೂ ಕೂಡ ಸಿಗುತ್ತದೆ ಅಂತಲೂ ಹೇಳ್ತಾರೆ. ಅದರಲ್ಲೂ ನಾವು ದುರ್ಗಾ ಸಪ್ತಸತಿ ಮಂತ್ರವನ್ನು ಪಠಿಸೋದ್ರಿಂದ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀವಿ ಅವುಗಳು ಬೇಗನೆ ಈಡೇರುತ್ತೆ. ಹಾಗೆ ನಾನು ನಿಮಗೆ ಹೇಳ್ತಿರುವಂತಹ ಮಂತ್ರವನ್ನು ನವರಾತ್ರಿ ದಿನವೂ ಕೂಡ ಪಠಿಸ್ಬೋದು. ಆದರೆ ದುರ್ಗಾಷ್ಟಮಿ ದಿನದಂದು ಪಠಿಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ನಿಮಗೆ ದುರ್ಗಾಷ್ಟಮಿ ದಿನದಂದು ಹೇಳಬೇಕಾಗಿರುವಂತಹ ಮಂತ್ರಗಳನ್ನು ತಿಳಿಸೋದಕ್ಕೂ ಮುಂಚೆ ಕನ್ಯಾ ಪೂಜೆ ಬಗ್ಗೆ ಹೇಳ್ತೀನಿ. ನಾವು ನವರಾತ್ರಿ ಪೂಜೆಗೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅಷ್ಟೇ ಈ ಕನ್ಯಾ ಪೂಜೆಗೂ ಕೂಡ ಮಹತ್ವವನ್ನು ಕೊಡ್ತೀವಿ. ಕನ್ಯಾ ಪೂಜೆನ ದುರ್ಗಾಷ್ಟಮಿಯ ದಿನದಂದು ಮಾಡ್ತೀವಿ. ನೀವು ಕನ್ಯಾ ಪೂಜೆನ ದುರ್ಗಾಷ್ಟಮಿ ದಿನದಂದು ಮಾಡೋದಕ್ಕಾಗಲಿಲ್ಲ ಅಂದರೆ ಸಿದ್ಧಿದಾತ್ರಿ ದೇವಿಯ ಅಮ್ಮನವರ ಪೂಜೆ ದಿನದಂದು ಕೂಡ ಮಾಡಬಹುದು. ಕನ್ಯಾ ಪೂಜೆ ಮಾಡೋದಾದರೆ ಎಷ್ಟನೇ ವಯಸ್ಸಿನ ಮಕ್ಕಳನ್ನು ಪೂಜೆಗೆ ಕರಿಬೇಕು ಅಂತ ಎಲ್ಲ ಗೊಂದಲ ಇರುತ್ತೆ. ಚಿಕ್ಕ ಮಕ್ಕಳು ಅಂದರೆ 6ರಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಪೂಜೆಗೆ ಕರಿಬೇಕು. ಕನ್ಯಾ ಪೂಜೆಗೆ 9 ಹೆಣ್ಣು ಮಕ್ಕಳನ್ನು ಕೂಡ ಕರಿಬಹುದು. ಇಲ್ಲ ಅಂದರೆ 8 ಹೆಣ್ಣು ಮಕ್ಕಳು 1 ಗಂಡು ಮಗುವನ್ನು ಕೂಡ ಕರಿಬಹುದು. ಇಷ್ಟೊಂದು ಜನ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಮನೆ ಹತ್ರ ಇಲ್ಲ ಅಂತ ಅಂದರೆ 1 ಮಗುನಾದರೂ ಕರೆದು ಪೂಜೆ ಮಾಡ್ಬೋದು. ಇಲ್ಲ 3, 5, 7, 9 ಈ ರೀತಿ ಮಕ್ಕಳನ್ನು ಕರೆದು ಪೂಜೆ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವ್ರನ್ನ ಸೇರಿಸ್ಕೊಂಡು ಪೂಜೆನ ಮಾಡಿ. ಈ ಕನ್ಯಾ ಪೂಜೆ ಮಾಡೋದ್ರಿಂದ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಸಂತಾನ ಪ್ರಾಪ್ತಿ ಇವೆಲ್ಲವೂ ಕೂಡ ದೊರೆಯುತ್ತೆ. ಕನ್ಯಾ ಪೂಜೆ ಸಮಯದಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಬೇಕು. ಯಾಕಂದರೆ ಕನ್ಯಾ ಪೂಜೆ ಮುಖ್ಯವಾದ ಪಾತ್ರವನ್ನು ಹೊಂದಿದೆ ಅಂತ ನಿಮಗೆ ಮೊದಲೇ ಹೇಳಿದ್ದೀನಿ. ನೀವು ಯಾವ ರೀತಿ ನವರಾತ್ರಿ ಪೂಜೆನ ಮಾಡ್ತೀರೋ ಅದೇ ರೀತಿ ಕನ್ಯಾ ಪೂಜೆನೂ ಕೂಡ ಮಾಡಬೇಕು. ಮಕ್ಕಳು ಮನೆಗೆ ಬಂದಾಗ ಅವ್ರ ಕಾಲುಗಳನ್ನು ತೊಳಿಬೇಕು. ಅವ್ರಿಗೆ ಅಂತ ಒಂದು ಸ್ಥಳನ ಸಿದ್ಧತೆ, ಪೀಠ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ ಆ ಜಾಗದಲ್ಲಿ ಅವ್ರನ್ನ ಕೂರಿಸ್ಬೇಕು. ಅವರಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ಅವ್ರನ್ನ ಗೌರವದಿಂದ ಪೂಜೆ ಮಾಡಬೇಕು. ನಂತರ ಅವರಿಗೆ ಏನು ಅಡುಗೆ ಮಾಡಿರ್ತೀರೋ ಅದನ್ನು ಬಡಿಸ್ಬೇಕು. ಅದರಲ್ಲೂ ಮಕ್ಕಳು ಸಿಹಿನ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಒಬ್ಬಿಟ್ಟು, ಪಾಯಸ, ಹಾಗೆ ಯಾವ್ಯಾವ ಅಡುಗೆಗಳನ್ನು ಮಾಡಿರ್ತಾರೆ ಅವುಗಳೆಲ್ಲವನ್ನು ಬಡಿಸಿ ತಿನ್ನಿಸ್ಬೇಕು. ಹಾಗೆ ಅಡುಗೆಯಲ್ಲಿ ಮುಖ್ಯವಾಗಿ ಕಡಲೆಕಾಳಿನ ಪ್ರಸಾದನೂ ಕೂಡ ಮಾಡಿ. ಕಡಲೆಕಾಳಿನ ಪ್ರಸಾದನಾರ ಮಾಡ್ಬೋದು, ಇಲ್ಲ ಕಡಲೆಕಾಳಿನ ಪಲ್ಯನಾದರೂ ಮಾಡಿ, ಯಾವುದಾದ್ರೂ ಮಾಡಿ, ಒಟ್ಟು ಕಡಲೆಕಾಳಿನ ಪದಾರ್ಥವನ್ನು ಮುಖ್ಯವಾಗಿ ಮಾಡಬೇಕು. ನಂತರ ಊಟ ಆದಮೇಲೆ ಬೇರೆ ಕಡೆ ಕೂರಿಸಿ ತಾಂಬೂಲನ ಕೊಡಿ. ತಾಂಬೂಲ ಕೊಡೋದಕ್ಕೆ ಅದರಲ್ಲಿ ಏನೇನು ಇಡಬೇಕು ಅಂದರೆ ಎಲೆ, ಅಡಿಕೆ, ರವಿಕೆ ಪೀಸು, ಹಾಗೆ ಬಾಳೆಹಣ್ಣು, ಬಳೆಗಳು, ಅವ್ರಿಗೆ ಆಗುವಂಥ ಸೈಜಿನ ಬಳೆಗಳು, ತೆಂಗಿನಕಾಯಿ ಇಷ್ಟು ಮುಖ್ಯವಾಗಿ ತಾಂಬೂಲದಲ್ಲಿ ಇರಬೇಕು. ಇದ್ರ ಜೊತೆಗೆ ಅವ್ರು ಇಷ್ಟಪಡುವಂತಹ ಮಕ್ಕಳ ಆಟ ಸಾಮಾನುಗಳು, ಬುಕ್ಕು, ಪೆನ್ಸಿಲ್ಲು, ಪೆನ್ನು, ಜಾಮಿಟ್ರಿ ಬಾಕ್ಸು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಇಡಿ. ಹಾಗೆ ಚಾಕ್ಲೇಟ್ನು ಕೂಡ ಇಡಿ. ಆಗ ಅವರು ತುಂಬಾ ಖುಷಿ ಪಡ್ತಾರೆ. ಇಷ್ಟೆಲ್ಲ ಇಟ್ಟು ಅವ್ರಿಗೆ ತಾಂಬೂಲನ ಕೊಟ್ಟು ಹಾಗೆ ಅವ್ರ ಕೈಗೆ ಅಕ್ಷತೆನ ಕೊಡಿ. ನಂತರ ನೀವು ಅವ್ರ ಕಾಲಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅಕ್ಷತೆನ ನಿಮಗೆ ಹಾಕೋದಕ್ಕೆ ಹೇಳಿ ಅವರ ಆಶೀರ್ವಾದವನ್ನು ಕೂಡ ತಗೊಳ್ಳಿ. ಅವರ ಆಶೀರ್ವಾದವನ್ನು ತಗೊಳ್ಬೇಕಾದ್ರೆ ಹೇಳ್ಬೇಕಾಗಿರುವಂತಹ ಮಂತ್ರ ಯಾವುದು ಅಂದರೆ ಯಾ ದೇವಿ ಸರ್ವರೂಪೇಣ ಬಾಲರೂಪೇಣ ಸಂಸ್ಥಿತ ನಮಸ್ತೈಸೆ 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 ನಮೋ ನಮಃ. ಈ ಮಂತ್ರವನ್ನು ಹೇಳ್ಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ 9 ಜನ ಮಕ್ಕಳು ಕೂಡ ದುರ್ಗಾದೇವಿ 9 ವಿಭಿನ್ನ ರೂಪಗಳಂತಲೇ ಪರಿಗಣಿಸ್ತೀವಿ ನಾವು ಈ ಕನ್ಯಾ ಪೂಜೆಯಲ್ಲಿ. ಹಾಗೆ ಒಬ್ಬೊಬ್ಬರು ಕೂಡ ಉತ್ತಮ ಆರೋಗ್ಯ, ಆಶೀರ್ವಾದ ಮತ್ತು ಸಮೃದ್ಧಿ ಇವುಗಳನ್ನೆಲ್ಲವನ್ನು ಆಹ್ವಾನಿಸ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿ ನೀವು ನಾಳೆ ಸೆಪ್ಟೆಂಬರ್ 30ನೇ ತಾರೀಕು ಕನ್ಯಾ ಪೂಜೆನ ಮಾಡಬಹುದು. ನಾಳೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಸಿದ್ಧಿದಾತ್ರಿ ಅಮ್ಮನವರ ದಿನ ಕನ್ಯಾ ಪೂಜೆಯನ್ನು ಕೂಡ ಮಾಡಬಹುದು. ಈಗ ನಾನು ನಿಮಗೆ ಕನ್ಯಾ ಪೂಜೆ ಹೇಗೆ ಮಾಡೋದು ಅಂತ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ನಂತರ ಈಗ ದುರ್ಗಾ ಸಪ್ತಸತಿ ಮಂತ್ರವನ್ನು ಪಠಿಸೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಯಾವ ಮಂತ್ರ ಪಠಿಸಿದ್ರೆ ಏನು ಲಾಭಗಳಾಗುತ್ತೆ. ಮೊದಲನೆಯ ಮಂತ್ರ ಕಲ್ಯಾಣಕ್ಕಾಗಿ. ಅಂದರೆ ಈಗ ಮದುವೆ ಆಗದೆ ಇರೋರು, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು, ಕೆಲವರಿಗೆ ಮದುವೆ ಆಗದಲೇ ತುಂಬ ಡಿಲೇ ಆಗ್ತಿರೋರು ಕೂಡ ಈ ಮಂತ್ರವನ್ನು ಪಠಿಸಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಂತರ ಎರಡನೆಯ ಮಂತ್ರ ಶಕ್ತಿ, ಬಲ ಮತ್ತು ಸಾಮರ್ಥ್ಯದ ಮಂತ್ರ. ಸೃಷ್ಟಿ ಸ್ಥಿತಿ ವಿನಾಶನಂ ಭಕ್ತಿಭೂತೆ ಸನಾತನಿ ಗುಣಶ್ರಾಯೆ ಗುಣಮಯೆ ನಾರಾಯಣಿ ನಮೋಸ್ತುತೆ. ಮೂರನೇ ಮಂತ್ರ ಅದೃಷ್ಟ ಮತ್ತು ಆರೋಗ್ಯಕ್ಕಾಗಿ ದುರ್ಗಾ ಮಂತ್ರ. ದೇಹಿ ಸೌಭಾಗ್ಯ ಮಾರೋಗ್ಯಂ ದೇಹಿ ಮೇ ಪರಮಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಾಯಿ. ನಾಲ್ಕನೇ ಮಂತ್ರ ದುರ್ಗಾದೇವಿಯ ರಕ್ಷಣೆಯ ಮಂತ್ರ. ದುರ್ಗಾದೇವಿಯಿಂದ ರಕ್ಷಣೆ ಪಡೆದುಕೊಳ್ಳುವಂತಹ ಮಂತ್ರ. ಶೂಲನ ಪಾಹಿ ನೋ ದೇವಿ ಪಾಯಿ ಖಡ್ಗನ ಚಂಬಿಕೆ ಘಂಟಸ್ವಾನೇನ ನರು ಪಾಯಿ
ಚಪಜ್ಯ ನಿರುಸ್ವನೇನ. 5ನೇ ಮಂತ್ರ, ಪ್ರತಿಯೊಂದು ವಿಪತ್ತಿನಿಂದ ರಕ್ಷಣೆ ನೀಡುವಂತಹ ದುರ್ಗಾದೇವಿಯ ಮಂತ್ರ. ಕರೋತು ಸಾ ನಂ ಶುಭಹೇತುರೀಶ್ವರಿ ಶುಭಾನಿ ಭದ್ರಾಣ್ಯಂಬಿತು ಚಾಪದಂ. ಸಂಪತ್ತು ಮತ್ತು ಸಂತಾನ ಕರುಣಿಸಲು ದುರ್ಗಾದೇವಿಯ ಮಂತ್ರ. ಸರ್ವಬಾಧ ವಿನಿಮೃಕ್ತೋ ಧನಧಾನ್ಯ ಸುತಾನ್ವಿತ ಮನುಷ್ಯೋ ಮತ್ರ ಸಾಧನ ಭವಿಷ್ಯತಿ ನ ಸಂಶಯಂ. ದುರ್ಗಾದೇವಿಯ 7ನೇ ಮಂತ್ರ, ಅದೃಷ್ಟ ಮತ್ತು ಸಂತೋಷ ಆರೋಗ್ಯಕ್ಕಾಗಿ ಇರುವಂತಹ ಮಂತ್ರ. ಐಶ್ವರ್ಯ ಯತ್ರ ಸಾಧನ ಸೌಭಾಗ್ಯ ಆರೋಗ್ಯ ಸಂಪದಂ ಶತ್ರುಹಾನಿ ಪರೋಮೋಕ್ಷಂ ಸ್ತೂಯತೆ ಸಾನ ಕಿಂ ಜನೈ. ಇಷ್ಟು ದುರ್ಗಾದೇವಿಯ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂಪತ್ತು, ಸಮೃದ್ಧಿ ಹಾಗೂ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತದೆ. ಹಾಗೆ ಈ ದುರ್ಗಾಷ್ಟಮಿಯ ದಿನದಂದು ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಹಾಗೂ ಅದೃಷ್ಟವು ಆಹ್ವಾನಿಸಲಾಗುತ್ತದೆ ಅಂತಲೂ ಕೂಡ ಹೇಳ್ಬೋದು. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.